ಕೀರ್ತನೆಗಳು 16 ವಚನ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಆಮೇನ್. ಕರ್ತನನ್ನು ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಲೋಕದಲ್ಲಿರುವಂಥ ಎಲ್ಲ ಸ್ಥಳಗಳಲ್ಲೂ ಎಲ್ಲಂದರಲ್ಲಿ ಈ ದಿನಮಾನಗಳಲ್ಲಿ ಗಲಿಬಿಲಿಗಳು, ಕೋಲಾಹಲ, ಅಶಾಂತಿ ಮಾತ್ರವಲ್ಲದೆ ನಂಬಿಗಸ್ತಿಕೆ ಇಲ್ಲದೇ ಇರುವಂಥ ಮನುಷ್ಯರನ್ನು ನಾವು ಏರಾಳವಾಗಿ ನೋಡುವವರಾಗಿದ್ದೇವೆ. ಈ ನಿಮಿತ್ತವಾಗಿ ನಮಗೆ ಅಪ್ರಾಮಾಣಿಕವಾಗಿ ನಡೆಯಲ್ಪಟ್ಟಂಥ ಎಲ್ಲ ಮನುಷ್ಯರು, ನಿಮಗೆ ದ್ರೋಹ ಮಾಡಲ್ಪಟ್ಟಂತಹ ಎಲ್ಲ ಮನುಷ್ಯರು ನೋಡಿ ಇತರರಿಗೆ ಉಪಕಾರಗಳನ್ನು ಮಾಡಲಿಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ನೀವಿರ್ಬೋದು. ಅವರು ನನಗೆ ದ್ರೋಹ ಮಾಡಿದ್ರು, ಇವರು ನನಗೆ ದ್ರೋಹ ಮಾಡಿದ್ರು, ಯಾರಿಗೆ ನಾವು ಏನೇ ಮಾಡಿದ್ರೂ ಸಹ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿ ನಮ್ಮ ಬಳಿಯಲ್ಲಿ ಉಪಕಾರಗಳನ್ನು ಹೊಂದುವಂಥವರಿಗೆ ನಾವು ಉಪಕಾರಗಳನ್ನು ಮಾಡದೇ ಇರುವುದಾದರೆ ನಾವು ಹೇಗೆ ದೇವರ ಮಕ್ಕಳಾಗಿರ್ತೇವೆ? ಆದುದರಿಂದ ನಾವು ಏನನ್ನೇ ಮಾಡಬೇಕಾದ್ರೂ ಸಹ ಮೊದಲನೆಯದಾಗಿ ದೇವರ ಮಾರ್ಗದಲ್ಲಿ ಇರುವವರಿದ್ದಾರಾ, ನಾನು ದೇವರ ಮಾರ್ಗದಲ್ಲಿದ್ದೇವೆ ಎಂಬುದಾಗಿ ಹೇಳಿ ಆಲೋಚಿಸಿಕೊಳ್ಳಬೇಕು. ಅರಸನಾದಂಥ ದಾವೀದನು ದೇವರ ಮಾರ್ಗದಲ್ಲಿ ಇದ್ದಂಥ ದೈವ ಮನುಷ್ಯ. ಆದ್ದರಿಂದಲೇ ಆತನು ಹೇಗೆ ಹೇಳಲ್ಪಡ್ತಾನೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ ಎಂಬುದಾಗಿ ಹೇಳಿ. ಆದರೆ ಅವನ ಹಿಂದೆ ದೃಷ್ಟಿಸಿ ನೋಡುವುದಾದರೆ ಅವನ ಹಿಂದೆ ದುಷ್ಟ ಅರಸನಾದಂತಹ ಸೌಲನ್ನು ಹಿಂದಟ್ಟಿ ಅವನನ್ನು ಸಾಯಿಸಲಿಕ್ಕಾಗಿ ಬರ್ತಾ ಇದ್ದ. ಆದರೆ ಮರಣಕ್ಕೆ ಹೋಗಬೇಕಾದಂಥ ದಾವೀದನಿಗೆ ಜೀವದ ಮಾರ್ಗವನ್ನು ತೋರಿಸಲ್ಪಟ್ಟಂಥವರು ಕರ್ತನಾದಂಥ ದೇವರು. ಹಾಗೆಯೇ ಆ ರೀತಿಯಲ್ಲಿ ಹೊಂದಿಕೊಳ್ಳಬೇಕಾದರೆ ಏನು ದಾವೀದನ ಜೀವಿತದಲ್ಲಿ ಯೋಗ್ಯತೆವಿತ್ತು ಎಂಬುದಾಗಿ ನೆನೆಸಲ್ಪಡ್ತೀರಾ? ಯಾವ ಯೋಗ್ಯತೆಯೂ ಇಲ್ಲ, ದೇವರ ಕೃಪೆ ಮಾತ್ರವೇ. ಆತನು ದೇವರ ಸಮ್ಮುಖವನ್ನು ಹೆಚ್ಚಾಗಿ ಬಯಸತೊಡಗಿದ. ದಾವೀದನು ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿದ್ದರಿಂದಲೇ ದೇವರಿಂದ ಅವನು ಸಂತೋಷಭರಿತನಾದ. ಮಾತ್ರವಲ್ಲದೆ ಶ್ರೇಷ್ಠ ಆಶೀರ್ವಾದಗಳನ್ನು ಸಹ ಅವನು ಹೊಂದಿಕೊಂಡ. ಇಂದು ಪ್ರೀತಿ ದೇವರ ಮಗನೇ, ನೀವು ದೇವರ ಬಳಿಯಿಂದ ಏನನ್ನಾದರೂ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ಅದು ಉಚಿತವಾಗಿ ಬರುವಂಥದ್ದಾಗಿದ್ದರೂ ಸಹ, ಆದರೆ ದೇವರ ಸಮ್ಮುಖದಲ್ಲಿ ನೀನು ಪ್ರಾಮಾಣಿಕವಾಗಿ ನಡೆಯುವಂಥದ್ದೇ ಅದಕ್ಕೆ ಕ್ರಯವಾಗಿ ಇದೆ. ಯೇಸು ಕರ್ತನ ಮುಖಾಂತರವಾಗಿ ನೀವು ದೇವರಿಗೆ ನಂಬಿಗಸ್ತರಾಗಿ ಜೀವಿಸುವಾಗ ದೇವರು ನಿಮ್ಮನ್ನು ಹಿಂದಟ್ಟುವಂಥ ಎಲ್ಲ ದುಷ್ಟರುಗಳಿಂದಲೂ ತಪ್ಪಿಸಲ್ಪಟ್ಟು ನಿಮಗೆ ಜೀವ ಮಾರ್ಗವನ್ನು ಅವರು ತೋರಿಸುವವರಾಗಿದ್ದಾರೆ. ಕರ್ತನು ಅದನ್ನು ಮಾಡಲಿಕ್ಕೆ ನಿಶ್ಚಯ. ಆತನು ಜೀವ ಮಾರ್ಗವನ್ನು ತಿಳಿಸುವಂಥ ದೇವರು, ಅದನ್ನು ಕೊಡಲಿಕ್ಕೂ ಸಹ ಆತನ ಶಕ್ತನು. ನೀವು ಆತನನ್ನು ಆತುಕೊಳ್ಳುವಾಗ ಆತನ ಅನುಗ್ರಹಿಸಿಕೊಡ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯನ್ನು ಮುಟ್ಟ್ರಿ. ಅನೇಕರು ಇವರನ್ನು ಹಿಂದಟ್ಟಿ ಇವರಿಲ್ಲವಾಗುವಾಗ ಮಾಡಬೇಕೆಂಬುದಾಗಿ ಕಾಯುವಂಥ ಸಮಯದಲ್ಲೂ ಸಹ ನೀನಿವರಿಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಬಲಗೈಗಳಲ್ಲಿ ಸಿಗುವಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.